ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತನ ವಿಚಾರವನ್ನ ಕೇಳ್ತಿದ್ದಂತೆ ನಟ ಶಿವರಾಜ್ ಕುಮಾರ್ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದಂತಹ ಹಳ್ಳಿ ಹೈದ ಹನುಮಂತನನ್ನ ಅನೇಕರು ಹಾಡಿ ಹೊಗಳುತ್ತಾರದು ನೋಡಿದ್ರೆ ಅನೇಕ ಆಫರ್ಗಳು ಸಿಗೋದು ಪಕ್ಕ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಕಳೆದ ಸ್ಪರ್ಧಿಗಳಿಗೆ ಇಷ್ಟೊಂದು ಆಪರ್ಚುನಿಟಿ ಇರಲಿಲ್ವೇನೋ ಗೊತ್ತಿಲ್ಲ. ಸದ್ಯ ಹನುಮಂತನಿಗೆ ಹಲವಾರು ವೇದಿಕೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ರೆ ಹನುಮಂತ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು ಅನ್ನೋದು ನಮ್ಮ ಕೂಡ ಅಭಿಪ್ರಾಯ. ಸದ್ಯ ಇದೀಗ ಹಲವಾರು ಸೆಲೆಬ್ರಿಟಿಗಳು ಹನುಮಂತನನ್ನ ಹಾಡಿ ಹೊಗಳಿ ಇದೀಗ ಹನುಮಂತನಿಗೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಇದೀಗ ಹನುಮಂತನನ್ನ ಹೊಗಳುವ ಏಕೈಕ ಸ್ಟಾರ್ ನಟ ಆಗಿರುವಂತಹ ಶಿವರಾಜ್ ಕುಮಾರ್ ಕೂಡ ಹನುಮಂತನನ್ನ ಆಡಿ ಹೊಗಳಿ ಬಹಳ ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಹನುಮಂತನ ಆಟವನ್ನ ನೋಡಿದಂತಹ ಶಿವರಾಜ್ ಕುಮಾರ್ ಅವರು ಕೆಲ ಸಮಯಗಳ ನಂತರ ಆರೋಗ್ಯದಲ್ಲಿ ಏರುಪೇರಾಗಿ ಕ್ಯಾನ್ಸರ್ ಸಮಸ್ಯೆಯಿಂದ ಅಮೆರಿಕದಲ್ಲಿ ಚಿಕಿತ್ಸೆಗೆ ಹೋಗಿದ್ರು. ಆ ಕಾರಣದಿಂದಾಗಿ ಬಿಗ್ ಬಾಸ್ ನೋಡಲು ಸಾಧ್ಯವಾಗಿಲ್ಲ. ವಿನ್ನರ್ ಯಾರು ಎಂಬುದು ಗೊತ್ತಾಗಲಿಲ್ಲ. ಸದ್ಯ ಈ ವಿಚಾರ ತಿಳಿತಿದ್ದಂತೆ ನಟ ಶಿವರಾಜ್ ಕುಮಾರ್ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ದು ಹನುಮಂತನಿಗೆ ಆಶೀರ್ವದಿಸಿದ್ದಾರೆ. ಸೊ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹನುಮಂತನಿಗೆ ಶುಭ ಕೋರಿದ್ದಾರೆ. ಸದ್ಯ ಹನುಮಂತನ ವಿಚಾರ ಕೇಳಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಇದೀಗ ಶಿವರಾಜ್ ಕುಮಾರ್ ಕೂಡ ಹಳ್ಳಿ ಹೈದನ ಒಂದು ಎಲ್ಲಾ ವಿಡಿಯೋಗಳನ್ನ ಇದೀಗ ಫೋನ್ನಲ್ಲಿ ವೀಕ್ಷಣೆ ಮಾಡಿ ಬಹಳ ಸಖತ್ತಾಗಿ ಆಟ ಆಡಿದ್ದಾನೆ. ಒಳ್ಳೆಯ ನಿಯತ್ತಿನಿಂದ ಆಟವನ್ನು ಆಡಿದ್ದಾನೆ. ಸೊ ಇಂಥವರು ಬೇಗ ಬೆಳಿಬೇಕು ಅನ್ನೋದು ನಟ ಶಿವರಾಜ್ ಕುಮಾರ್ ಅವರ ಆಸೆ ಕೂಡ ಆಗಿದೆ. ಸೊ ಹಾಗಾಗಿ ನಟ ಶಿವರಾಜ್ ಕುಮಾರ್ ಅವರು ನಮ್ಮ ಒಂದು ಸಿನಿಮಾದಲ್ಲಿ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟೇ ಕೊಡ್ತೀನಿ ಅನ್ನೋದನ್ನ ಇದೀಗ ಭರವಸೆ ಕೂಡ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.